ನಾಳೆ ನಾನು ಹೋಗ್ತಿರೋದು ಟ್ರೆಡಿಷನಲ್ ಫ್ಯಾಮಿಲಿಗಲ್ವಾ? ಟ್ರೆಡಿಷನಲ್ ವೇರ್ ತಗೊಂಡ್ರೆ ಹೇಗಿರುತ್ತೆ? ಗಂಗಾ, ಈ ಡ್ರೆಸ್ ನೋಡು ಎಷ್ಟು ಚೆನ್ನಾಗಿದೆ. ಇದು ನಾನು ಹಾಕೊಳ್ಳೋ ಡ್ರೆಸ್ ಅಲ್ಲ ಚಿಕ್ಕಪ್ಪ. ಇದೊಂದ್ಸಲ ಹಾಕೊಂಡ್ ನೋಡು. ಆದ್ರೆ ಈ ಟ್ರೆಡಿಷನಲ್ ಡ್ರೆಸ್ ನನಗೆ ಚೆನ್ನಾಗಿರುತ್ತಾ? ಒಂದ್ಸರಿ ಹಾಕೊಂಡ್ರೆ ತಾನೇ ಗೊತ್ತಾಗೋದು ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಅಂತ. ಒಂದ್ಸಲ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿದೆ? ಬೇಡ ಚಿಕ್ಕಪ್ಪ, ಇಲ್ದೇ ಇರೋ ತಲೆನೋವು ಯಾಕೆ? ನಾಳೆ ದೊಡ್ಡ ಮನೆಗೆ ಹೋಗ್ತಿದೀವಿ, ಆ ಮನೆಯವ್ರ ತರ ಇರೋದ್ರಲ್ಲಿ ತಪ್ಪೇನಿದೆ? ಎಸ್, ರೂಮಿಗೆ ಹೋದ್ರೆ ರೋಮನ್ ಆಗಿರ್ಬೇಕು ಅಂತಾರಲ್ಲ, ಎಲ್ಲಿಗೆ ಹೋದ್ರೂ ನಾವಾಗೇ ಇರ್ಬೇಕು. ಆದ್ರೂ ಒಂದ್ಸರಿ ಜೈ ಒಪಿನಿಯನ್ ಕೇಳೋದು ಒಳ್ಳೇದೇನೋ. ಸರಿ ಚಿಕ್ಕಪ್ಪ, ನಿನ್ ಕಾಟ ತಡ್ಕೊಳ್ಳೋದ್ಕಿಂತ ಒಂದ್ಸರಿ ಹಾಕೊಂಡ್ ನೋಡೋದೇ ಒಳ್ಳೇದು. ಈಗ್ಲೇ ಹೇಳ್ತಿದ್ದೀನಿ, ನಂಗೆ ಇಷ್ಟ ಆದ್ರೆ ಹಾಕೊಳ್ಳೋದು, ಇಲ್ದೇ ಇದ್ರೆ ಇಲ್ಲ. ಆಯ್ತು ಗಂಗಾ. ಸರಿ, ಹಂಗಿದ್ರೆ ಇಲ್ಲೇ ಇರು. ಫೋನಲ್ಲಿ ಕೇಳೋದ್ಕಿಂತ ಜೈನ ಇಲ್ಲಿಗೆ ಬಾ ಅಂತ ಹೇಳಿ ಈ ಟ್ರೆಡಿಷನಲ್ ವೇರ್ ಅಲ್ಲಿ ಸಡನ್ ಆಗಿ ಕಾಣಿಸ್ಕೊಂಡು ಸರ್ಪ್ರೈಸ್ ಕೊಡೋದೇ ಬೆಟರ್. ವೇರ್ ಆರ್ ಯು ಜೈ? ನಾಣಿ ಸರ್, ಇವತ್ತು ಇನ್ಯಾವ ಪ್ರೋಗ್ರಾಮ್ನು ಫಿಕ್ಸ್ ಮಾಡಬೇಡ. ಇರೋ ಪ್ರೋಗ್ರಾಮ್ಸ್ನೆಲ್ಲ ಬೇಗ ಮುಗಿಸ್ಬೇಕು. ಓಕೆ ಸರ್. ನಿತ್ಯನಾ? ಹಲೋ ನಿತ್ಯ. ಹಾಯ್ ಜೈ, ವೇರ್ ಆರ್ ಯು? ಗೋಯಿಂಗ್ ಟು ಮೈ ವರ್ಕ್ ಪ್ಲೇಸ್. ಇಫ್ ಯು ಡೋಂಟ್ ಮೈಂಡ್, ನಾನು ಹೇಳೋ ಜಾಗಕ್ಕೆ ಬರಕ್ಕಾಗತ್ತಾ? ಫಾರ್ ವಾಟ್? ಐ ವಾಂಟ್ ಟು ಗಿವ್ ಯು ಅ ಸರ್ಪ್ರೈಸ್. ಖಂಡಿತವಾಗ್ಲೂ ಬರಬೇಕಾ? ಪ್ಲೀಸ್ ಜೈ, ಐ ಆಮ್ ವೇಟಿಂಗ್. ಓಕೆ, ಐ ವಿಲ್ ಬಿ ದೇರ್ ಇನ್ 10 minutes. ಥ್ಯಾಂಕ್ ಯು, ಬಾಯ್. ಸಿ ಯಾ. ಸಿ ಯು. ಡ್ರೈವರ್, ಮಾಲ್ ಕಡೆ ಗಾಡಿ ತಿರುಗಿಸು. ಸರ್, ಇದು ನಮ್ಮ ಪ್ರೋಗ್ರಾಮಲ್ಲಿ ಇಲ್ಲ ಸರ್. ಈಗ ಆ್ಯಡ್ ಮಾಡ್ಕೋ. ಈಗ ತಾನೇ ಹೇಳಿದ್ರಿ ಬೇರೆ ಪ್ರೋಗ್ರಾಮ್ ಫಿಕ್ಸ್ ಮಾಡಬೇಡ ಅಂತ. ನಿತ್ಯ ಕಾಲ್ ಮಾಡಿದ್ಲು ನಾಣಿ. ಓ, ಹಾಗಾದ್ರೆ ತಪ್ಪಲ್ಲ ಬಿಡಿ, ತಪ್ಪದೆ ಹೋಗಲೇಬೇಕು. ಯಾಕೆ ನಗ್ತಿದ್ಯಾ? ಏನಿಲ್ಲ ಸರ್. ಹೇಳು, ಪರವಾಗಿಲ್ಲ, ಏನು ಅನ್ಕೊಳ್ಳಲ್ಲ. ನಿಮಗೂ ಕೂಡ ಫ್ಯಾಮಿಲಿ ಟ್ರಬಲ್ ಸ್ಟಾರ್ಟ್ ಆಗ್ತಾ ಇದೆ. ನಾಣಿ, ಇದು ಟ್ರಬಲ್ ಟಾರ್ಚರು ಅಲ್ಲ, ಟ್ರಯಲ್. ಜೊತೆಲಿರೋರಿಗೆ ಸ್ಪೇಸ್ ಕೊಟ್ರೆ ಅಲ್ವಾ ಅವ್ರನ್ನ ನಾವು ಆಕ್ಯುಪೈ ಮಾಡೋಕ್ಕಾಗೋದು. ಕರೆಕ್ಟಾಗಿ ಹೇಳಿದ್ರಿ ಸರ್. ನಿಜ ಹೇಳು. ನೀವು ಹೇಗೆ ಬೇಕಾದ್ರೂ ಮಾತಾಡ್ತೀರಿ ಸರ್. ಸಾರಿ ಸರ್. ಇಷ್ಟು ಶಾರ್ಪ್ ಆಗಿ ಡ್ರೆಸ್ ಚೇಂಜ್ ಮಾಡಿದಾಳೆ ಅಂದ್ರೆ ಇನ್ನೆಷ್ಟು ಶಾರ್ಪ್ ಆಗಿ ಡ್ರೆಸ್ ಕದೀತಾಳೋ ಬೇಡಬಾರ್ದು. ನಿಂತ್ಕೊಳ್ಳಿ. ಏನು? ಇದು ಕರೆಕ್ಟ್ ಅಲ್ಲ. ಏನ್ ಕರೆಕ್ಟ್ ಅಲ್ಲ? ನೀವು ಮಾಡ್ತಿರೋದು ತಪ್ಪು. ಏನ್ ತಪ್ಪು? ನೀವು ಟ್ರಯಲ್ ರೂಮಲ್ಲೇ ಟ್ರಯಲ್ ಮಾಡಬೇಕು, ಹೊರಗಡೆ ಚೇಂಜ್ ಮಾಡಬಾರ್ದು. ಎಕ್ಸ್ಕ್ಯೂಸ್ ಮೀ? ನೀವು ವೇಷ ಭಾಷೆ ಚೇಂಜ್ ಮಾಡಿದ ಮಾತ್ರಕ್ಕೆ ನಾನು ಕಂಡಿಡಿಯಲ್ಲ ಅನ್ಕೊಂಡ್ರಾ? ನನ್ನ ಏಮರ್ಸಕ್ಕಾಗಲ್ಲ. ಆರ್ ಯು ಕ್ರೇಜಿ? ಹುಚ್ಚೇನಾದ್ರೂ ಇಡ್ತಿದ್ಯಾ ನಿಮ್ಗೆ? ನನಗೇನು ಹುಚ್ಚಿಡ್ದಿಲ್ಲ, ನೀವೇ ಕಳ್ಳಿ ಅನ್ಸುತ್ತೆ. ವಾಟ್? ನಾನ್ ಕಳ್ಳಿನ? ಮೈಂಡ್ ಯುವರ್ ಲ್ಯಾಂಗ್ವೇಜ್. ಅಬ್ಬಾ, ಈ ಡ್ರೆಸ್ ಎಲ್ಲಿಡೋದು? ಆ ಕಡೆ ಯಾರಾದ್ರೂ ಇದ್ದೀರೇನ್ರಿ? ಎಸ್, ಏನ್ ಬೇಕು? ಈ ಡ್ರೆಸ್ ಎಲ್ಲಿಡ್ಬೇಕು ಗೊತ್ತಾಗ್ತಿಲ್ಲ ರೀ. ಜೋರಿಂದ ಹ್ಯಾಂಗರ್ ಇರುತ್ತೆ ನೋಡಿ. ಹೌದು, ಇದಕ್ಕೊಂದು ಕೊಕ್ಕೆ ಇದೆ.
ಇಲ್ಲ ಹಾಕ್ಬೇಕಾ? ಅಲ್ಲಿ ಹಾಕ್ಬೇಕು. ಆಯ್ತ್ರಿ. ಈ ಡ್ರೆಸ್ ಹೇಗ್ ಹಾಕೊಳ್ಳೋದು? ಎಕ್ಸ್ಕ್ಯೂಸ್ ಮೀ, ನಿಮ್ಮನ್ನೇ ಏನ್ ಹೇಳಿ? ನಿಮ್ಗೆ ಹಾಫ್ ಸ್ಯಾರಿ ಹಾಕೊಳಕ್ ಬರುತ್ತಾ? ಹಂಗಂದ್ರೆ ಏನ್ರಿ? ಅದೇ ಲಂಗ ದಾವಣಿ. ಓ, ತುಂಬಾ ಚೆನ್ನಾಗಿ ಗೊತ್ತು. ಅದೇ ಅಲ್ವಾ ನಾನು ಹಾಕೊಳ್ಳೋದು. ಇಫ್ ಯು ಡೋಂಟ್ ಮೈಂಡ್, ನಂಗೆ ಹೇಗೆ ಹಾಕೊಳ್ಳೋದು ಅಂತ ತೋರಿಸ್ಕೊಡ್ತೀರಾ? ಅಯ್ಯೋ, ಅದೆಲ್ಲ ಕೇಳ್ಬೇಕಾ? ಬರ್ತೀನಿ ರೀ. ಎಕ್ಸ್ಕ್ಯೂಸ್ ಮೀ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅವ್ರಿಗೆ ದಾವಣಿ ಹಾಕೊಡ್ಬೇಕಂತೆ. ನಾನ್ ನೋಡ್ತೀನಿ, ನೀವು ಹೋಗಿ. ಸರಿ ಬಿಡಿ. ಮೇಡಮ್, ಡೋರ್ ಓಪನ್ ಮಾಡ್ತೀರಾ? ಛೀ, ಈ ಡ್ರೆಸ್ ಸ್ವಲ್ಪನೂ ಚೆನ್ನಾಗಿಲ್ಲ. ಒಳ್ಳೆ ಚಿಕ್ಕ ಮಕ್ಳಿಗೆ ಹಾಕೋ ತರ ಇದೆ. ತುಂಬಾ ಬ್ಯಾಡ್ ಆಗಿದೆ. ನಂಗೆ ಇಷ್ಟ ಆಗ್ಲಿಲ್ಲ. ಜೈ ಖಂಡಿತ ಇಡ್ಸಲ್ಲ. ಈ ಡ್ರೆಸ್ಸಲ್ಲಿ ಹೊರಗಡೆ ಹೋಗಿ ಚಿಕ್ಕಪ್ಪಂಗೆ ತೋರ್ಸೋದ್ಕಿಂತ ಚೆನ್ನಾಗಿಲ್ಲ ಅಂತ ಹೇಳೋದೇ ಒಳ್ಳೇದು. ಸರ್ಪ್ರೈಸ್ ಹೆಸರಲ್ಲಿ ಜೈಗೆ ಶಾಕ್ ಕೊಡೋದ್ಕಿಂತ ನಾನಾಗಿರೋದೇ ಬೆಟರ್. ಏನ್ ಮಾಡ್ತಿದ್ದೀರಾ? ನೋಡ್ತಿದ್ದೆ. ಏನ್ ನೋಡ್ತಿದ್ದೀರಾ? ಗೊಂಬೆ ನೋಡ್ತಿದ್ದೆ. ನನಗ ಕಾಣಿಸ್ತಿರ್ಲಿಲ್ಲ. ಹೆಂಗ್ ಕಾಣಿಸ್ತಿತ್ತು ನಿಮ್ ಕಣ್ಣಿಗೆ? ಅದು ಅರ್ಥ ಆಗ್ದೇನೆ ನಿಮ್ಮನ್ನು ಫಾಲೋ ಮಾಡ್ತಿರೋದು. ಫಾಲೋ ಮಾಡಿ. ಚಿಕ್ಕಪ್ಪ ಎಲ್ಲಿ ಹೋದ್ರು? ನಿತ್ಯ ಯಾಕೆ ಆ ಡ್ರೆಸ್ ಅಲ್ಲಿ ಇದ್ದಾಳೆ? ಅವತ್ತು ದೇವಿಪುರ ದೇವಸ್ಥಾನದಲ್ಲೂ ಕೂಡ ಹೀಗೆ ಕಾಣಿಸಿದ್ದು ಸರ್. ಅವ್ಳಿಗೆ ಸೆಟ್ ಆಗಿರೋ ಡ್ರೆಸ್ನ ಯಾಕೆ ಹಾಕೊಂಡಿದ್ದಾಳೆ? ಅಂದ್ರೆ ನಮ್ಮಂತ ಟ್ರೆಡಿಷನಲ್ ಫ್ಯಾಮಿಲಿ ಬರ್ತಿದಾರಲ್ಲ ಸರ್, ಅದಕ್ಕೆ ಟ್ರೆಡಿಷನ್ ಆಗಿ ಕಾಣಬೇಕು ಅಂತ ಹಾಕಿರ್ಬೇಕು ಸರ್. ಎಲ್ಲೋದ್ರು ಏನೋ. ಅಮ್ಮ, ಇವನಾ? ಏನು ಸರ್ಪ್ರೈಸ್ ಅಂದ್ರೆ ಇದೇನಾ? ಯಾರಿಗೋಸ್ಕರನೋ ನೀನ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ. ನೀನ್ ಹೇಗಿದ್ಯೋ ಹಾಗೇ ಇರು. ಅದೇ ನಾನು ಅನ್ಕೋತಿದ್ದೆ. ಮತ್ತ್ಯಾಕೆ ಆ ಡ್ರೆಸ್? ಹೌದು, ಯಾಕೆ? ಇಟ್ಬಿಡು. ಸರಿ, ಇಟ್ಬಿಡ್ತೀನಿ. ನಿನಗೆ ಬೇಕಾದ ಹಾಗಿರು. ಇರ್ತೀನಿ. ಸೆಲೆಕ್ಟ್ ಮಾಡಿರೋ ಡ್ರೆಸ್ ಎಲ್ಲ ಬಿಲ್ ಕೌಂಟರ್ ಹತ್ರ ಇಡು. ಐ ವಿಲ್ ಪೇ ದ ಬಿಲ್. 1 ಸೆಕೆಂಡ್. ಹಲೋ, ಯಾ ನಮಸ್ತೆ ಮೇಡಮ್. ಸರ್, ಮೇಡಮ್, ಸರ್ ಸರ್. ಯಾ ಓಕೆ ದೆನ್ ಐ ವಿಲ್ ಸಿ ಯು ದೇರ್. ಬಾಯ್. ಹಾ,
ವೇರ್ ಇಸ್ ನಿತ್ಯ? ಹೊರಟೋದ್ರು ಸರ್. ವೇರ್? ಈ ಕಡೆ ಹೋದ್ರು. ಅವಾಗೇನೋ ನಾನು ಬಿದ್ದು ಹೋಗ್ತಿದ್ದಾಗ ಇಟ್ಕೊಂಡು ಸಹಾಯ ಮಾಡಿದಕ್ಕೆ ಈಗ ಉಪದೇಶ ಕೊಡ್ತಾರೆ. ನನಗ್ ಗೊತ್ತಿಲ್ವಾ ನಾನು ಹೇಗಿರ್ಬೇಕು ಅಂತ? ಅಷ್ಟಕ್ಕೂ ಈ ಚಿಕ್ಕಪ್ಪ ಎಲ್ಲಿ ಹೋದ್ರು? ಅಬ್ಬಬ್ಬಬ್ಬಬ್ಬಬ್ಬ ಹೆಂಗ್ ಕಾಣ್ತೀಯಾ ಹೇಳಿಲ್ವಾ? ಮಾಡ್ರನ್ ಡ್ರೆಸ್ ಹಾಕೊಂಡ್ರೆ ನಿನ್ಗೆ ಏಂಜಲ್ ತರ ಕಾಣ್ತೀಯಾ ಅಂತ. ನಾನು ಏಂಜಲ್ಲೆ. ಅದೇ ಅಲ್ವಾ ನಾನು ಹೇಳಿದ್ದು. ಹಲೋ, ಯಾರ್ ನೀವು? ಹಾ, ಅರ್ಥ ಆಯ್ತು. ಇನ್ ಮುಂದೆ ಹೀಗೆ ಮೇಂಟೈನ್ ಮಾಡು, ಹೀಗೆ ಇರು. ನಾನು ಹೇಗಿರ್ಬೇಕು ನನಗ್ ಗೊತ್ತು. ನನ್ಗೆ ನಿನ್ ಉಪದೇಶ ಏನು ಬೇಕಾಗಿಲ್ಲ. ನಿನ್ ಕೆಲ್ಸ ನೀನ್ ನೋಡ್ಕೋ. ನನ್ ಕೆಲ್ಸ ಏನು? ಕೂಪನ್ ತಗೊಳ್ಳೋದಲ್ವಾ? ಬಿಲ್ ಕಟ್ತಿದ ಹಾಗೆ ಕೂಪನ್ ಕೊಡ್ತಾರೆ. ಇದು ಮಾಲೋ ಮೆಂಟಲ್ ಹಾಸ್ಪಿಟಲ್ ಗೊತ್ತಾಗ್ತಿಲ್ಲ ನಂಗೆ. ಎಲ್ಲರೂ ಹುಚ್ಚರು ಇದ್ದಾರೆ ಇಲ್ಲಿ. ಛೇ, ಜೈ, ಹೇ, ಆಗ್ಲೇ ಚೇಂಜ್ ಮಾಡಿದ್ಯಾ ಏನು ಡ್ರೆಸ್? ಹಾ, ನಿನಗೆ ಗೊತ್ತು? ನಾನೇ ಅಲ್ವಾ ಹೇಳಿದ್ದು ನೀನು ನೀನಾಗೆ ಇರು ಅಂತ. ಎಸ್ ಜೈ, ನನಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ನಾನು ನಾನಾಗೆ ಇರ್ತೀನಿ. ಸೆಲೆಕ್ಷನ್ ಎಲ್ಲ ಮುಗಿತಾ? ಹಾ, ನೀನ್ ಬಂದಿಯಲ್ಲ, ಈಗ ಮಾಡ್ಬೇಕು. ಓಕೆ, ಲೆಟ್ಸ್ ಗೋ. ಇಲ್ಲಿದ್ಯಾ? ಆಗಿ ನಾನು ಇಲ್ಲೇ ಇದ್ದೀನಿ. ಹೌದು, ನೀನೇನ್ ಡ್ರೆಸ್ ಬದಲಾಯಿಸ್ದೆ? ನನಗೆ ಇಷ್ಟ ಆಗ್ಲಿಲ್ಲ ಚಿಕ್ಕಪ್ಪ. ನೀನ್ ಯಾವಾಗ್ಲಾದ್ರೂ ನನ್ನ ಮಾತನ್ನ ಸರಿಯಾಗಿ ಕೇಳಿದ್ಯಾ ಹೇಳು? ಅದೆಲ್ಲ ಸರಿ ಬಿಡು. ನೀನ್ ಡ್ರೆಸ್ ತಗೊಂಡಾಯ್ತಾ? ನನ್ಗೆ ಬೇಕಾಗಿರೋದು ಯಾವ ಬಟ್ಟೆನೋ ನಾನು ತಗೊಂಡಿದ್ದೀನಿ. ಹಂಗಾದ್ರೆ ಬಾ, ಹೋಗ್ ಕೂಪನ್ ತಗೋಬೇಕು. ಬಾ, ಇದಕ್ಕೆಲ್ಲ ಬಿಲ್ ಮಾಡಿ. ಗಂಗಾ, ಹೋಗಿ ಕೂಪನ್ ತಗೊಂಡು ಬಾಕ್ಸಲ್ಲಿ ಹಾಕ್ಬೇಕು. ಅದೃಷ್ಟ ಚೆನ್ನಾಗಿದ್ರೆ ಒಳ್ಳೆ ಗಿಫ್ಟ್ ಸಿಗುತ್ತೆ. ಬಾ 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 ಗಂಗಾ, ಇದ್ರ ಮೇಲೆ ನಿನ್ನ ಹೆಸರು ಬರೆದು ಇದ್ರೊಳಗಡೆ ಹಾಕು. ಇದನ್ನು ಸೇರ್ಸ್ ಬಿಲ್ ಮಾಡಲ ಸರ್? ಹಾ, ಮಾಡಿ. ಓಕೆ. ಬಿಲ್ ಸರ್? ನಿತ್ಯ, ಯಾ. ಹೋಗೋಣ ಬಾ. ನನ್ನ ಮೋಸ ಮಾಡೋದು ಅಷ್ಟು ಈಸಿ ಅಲ್ಲ. ಅಲಾರಂನಿಂದ ತಪ್ಪಿಸ್ಕೊಳ್ಳೋದು. ಇದೇನು ಅಲಾರ್ಮೇ ಆಗಿಲ್ಲ ಅಂದ್ರೆ ನಾನು ತಪ್ಪು ಮಾಡಿದ್ನಾ? ಸರ್, ನಿಮ್ಮನ್ನ MD ಕರೀತಾ ಇದ್ದಾರೆ. ಯಾಕೆ? ಇವತ್ತು ಡಿಸ್ಕೌಂಟ್ ಲಾಸ್ಟ್ ದಿನ ಅಲ್ವಾ ಸರ್? ನೀವೇ ಲಕ್ಕಿ ಡ್ರಾ ತೆಗಿಬೇಕಂತೆ. ನಡಿ ಹೋಗೋಣ. ಬಿಲ್ ಎಷ್ಟಾಯ್ತಪ್ಪ? ಆಲ್ರೆಡಿ ಪೇ ಮಾಡಿದಾರೆ ಸರ್. ಯಾರು? ಮೇಡಮ್ ಜೊತೆ ಬಂದಿದ್ದು ಸರ್. ಯಾರ್ ಗಂಗಾ ಅದು? ದೇವಿಪುರದ ಮದ್ವೆ ಗಂಡ ಅನ್ಸುತ್ತೆ ಚಿಕ್ಕಪ್ಪ. ಅವನ್ ಯಾಕೆ ಬಿಲ್ ಕಟ್ತಾನೆ? ಏನೋ ಆಗ್ಲೇ ನನ್ನ ಹತ್ರ ಬಂದು ನೀನು ನೀನಾಗೆ ಇರ್ಬೇಕು ಅಂದ. ನಮ್ ಬಿಲ್ ಅವನೇ ಕಟ್ತೀನಿ ಅಂದ. ಅವನ್ ಮನೇಲಿ ನಾನು ಹೂ ಕಟ್ಟಿದ್ದೆ, ಅದಕ್ಕೆ ಇರ್ಬೇಕೇನೋ. ಏನಾದ್ರೇನು ಡಿಸ್ಕೌಂಟ್ ಅಲ್ಲಿ ತಗೋಣ ಅನ್ಕೊಂಡ್ರೆ ಫ್ರೀ ಆಗೇ ಸಿಕ್ಬಿಡ್ತು. ಬಾ ಗಂಗಾ, ನಡಿ. ಬಾ ಗಂಗಾ, ಬಾ. ನಿಲ್ಲಿ. ಐ ಆಮ್ ಸಾರಿ ಮೇಡಮ್. ಏನೋ? ಐ ಆಮ್ ಸಾರಿ ಸರ್. ಯಾಕೆ? ಅದು ನಿಮ್ ಬಗ್ಗೆ ತಪ್ಪಾಗಿ ತಿಳ್ಕೊಂಬಿಟ್ಟೆ. ಹಾಗಾದ್ರೆ ಮತ್ತೆ ಹೇಳು. ಏನು? ಸಾರಿ. ಸಾರಿ ಸರ್. ನಮ್ ಗಂಗನ್ಗೂ ಹೇಳು. ಸಾರಿ ಮೇಡಮ್. ಓ, ನೀವೇನ್ ತಪ್ಪು ಮಾಡಿದ್ರೋ ನನಗೆ ಗೊತ್ತಿಲ್ಲ, ಆದ್ರೆ ಆ ತಪ್ಪನ್ನ ಮತ್ತೆ ಮಾಡ್ಬೇಡಿ. ನಾವು ಹೊರಡ್ತೀವಿ, ನಡಿ ಗಂಗಾ. ಒಂದ್ ನಿಮಿಷ ಇರಿ ಸರ್. ಮತ್ತೇನು? ನೀವು ಕೂಪನ್ ಹಾಕಿದ್ರಲ್ಲ, ಈಗ ಲಕ್ಕಿ ಡ್ರಾ ತೆಗಿತೀವಿ. ತೆಗೆದ್ಮೇಲೆ ಹೊರಡಿ. ಗಂಗಾ, ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ. ಯಾಕೆ ಚಿಕ್ಕಪ್ಪ, ಬಾ ಹೋಗೋಣ. ಗಂಗಾ, ಯಾಕಂತ್ಯಲ್ಲ? ಲಕ್ಕಿ ಡ್ರಾ, ಅದು ಅಲ್ಲದೆ ಇವತ್ತೇ ಕೊನೆ ದಿನ. ಈ ಲಕ್ಕಿ ಡ್ರಾನಲ್ಲಿ ಲಕ್ಕಿಯಾಗಿ ನಮ್ಮ ಹೆಸರು ಬಂತು ಅನ್ಕೋ, ಗಿಫ್ಟ್ ಸಿಗತ್ತೆ. ಫ್ರೀ ಬಟ್ಟೆಗಳು, ಫ್ರೀ ಗಿಫ್ಟ್. ಇದೇ ಸಾಕು ಚಿಕ್ಕಪ್ಪ, ಹೋಗೋಣ ಬಾ. ಇರು, ಗಿಫ್ಟ್ ಆಗಿ ಯಾವ್ದೋ ಕಾರು ಕೋಟಿ ರೂಪಾಯಿ ಬಂತು ಅನ್ಕೋ. ಕಾರ್ ನನಗೆ, ಕೋಟಿ ನಿನಗೆ. ನಿಮ್ಮ ಅಮ್ಮನಿಗೆ ಆಪರೇಷನ್ ಮಾಡಿಸ್ಬೋದು.
ಕಂಗ್ರ್ಯಾಚುಲೇಷನ್ಸ್ ಮೇಡಮ್, ಲಕ್ಕಿ ಡ್ರಾನಲ್ಲಿ ನೀವೇ ವಿನ್ ಮಾಡಿದ್ದು. ನಿಮ್ಗೆ ಗಿಫ್ಟ್ ಬಂದಿದೆ. ತಗೋ ಗಂಗಾ. ಓಪನ್ ಮಾಡು ಗಂಗಾ. ಈ ಮನೆಗೆ ಕಾಲಿಡೋ ಅದ್ಭುತ ಇಲ್ಲಿರೋ ನಿಮ್ಮೆಲ್ಲರ ಕೈಯಲ್ಲೂ ಇದೆ. ಪದ್ಧತಿ ಸಂಪ್ರದಾಯ ಎಲ್ಲ ನಮ್ ಸೌಕರ್ಯಕ್ಕೋಸ್ಕರ ಮಾಡ್ಕೊಂಡಿದ್ದು. ಮನುಷ್ಯರಿಗೋಸ್ಕರ ಅದಿರುತ್ತೆ ಹೊರತು ಅದಕ್ಕೋಸ್ಕರ ನಾವಿರ್ಬಾರ್ದು. ನಿತ್ಯ ಮನೇಲಿ ಕಾಲಿಡೋದೆ ಆ ಅದ್ಭುತ ಏನೋ. ನನ್ಗೆ ಈ ತರ ಕಟ್ಟುಪಾಡು ಸಂಪ್ರದಾಯ ಎಲ್ಲ ಇಷ್ಟ ಇಲ್ಲ. ಕಾಲದ ಜೊತೆ ಎಲ್ಲ ಬದಲಾಗ್ಬೇಕು, ನಾವು ಕೂಡ ಬದಲಾಗ್ಬೇಕು. ಯಾವಾಗ್ಲೂ ನಮ್ ಜೊತೆ ಇರೋ ಹುಡುಗಿ ಮದ್ವೆಗೂ ಮುಂಚೆ ಜಸ್ಟ್ 5 ದಿನ ಇದ್ರೆ ತಪ್ಪೇನು? ಅಜ್ಜಿ, ಇಷ್ಟೊತ್ತಾಗಿದೆ ಇನ್ನೂ ನಿದ್ದೆ ಮಾಡದೆ ಯೋಚನೆ ಮಾಡ್ತಿದ್ದೀರಾ? ನಾಳೆ ಆ ಹುಡುಗಿ ಈ ಮನೆಗೆ ಬರೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಕಣೋ. ಮದುವೆಗೆ ಮೊದಲೇ ಆ ಹುಡುಗಿ ನಮ್ಮ ಮನೆಗೆ ಬರೋದು ನನಗೂ ಇಷ್ಟ ಇಲ್ಲ ಅಜ್ಜಿ. ಆದರೆ ನೀವೇ ಸರಿ ಅಂದಮೇಲೆ ನಾನು ಆಗಲ್ಲ ಅನ್ಲಿಲ್ಲ. ಹೌದು ಅಂದೆ ಇನ್ನೇನ್ ಮಾಡ್ಲೋ? ನಾನು ಹೇಳಿದ್ರು ಕೇಳೋ ಹಾಗಿದ್ದಾನ ಅವನು? ತಾನೇ ಹೋಗಿ ಸಂಬಂಧನ ಮಾತಾಡಿದಾನೆ. ತಪ್ಪೋಯ್ತು ಅನ್ನೋ ಸಂಬಂಧನ ಅವನೇ ಒಪ್ಕೊಂಡಿದ್ದಾನೆ. ಈಗ ಆ ಹುಡುಗಿನ ಈ ಮನೆ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಏನೇ ಆದ್ರೂ ಒಳ್ಳೇದು ಅಂತ ಅನ್ಕೊಂಡು ಏನೇ ನಡೆದ್ರು ಆ ಭಗವಂತನಿಗೆ ಒಪ್ಪಿಸೋದ್ ಬಿಟ್ರೆ ನಾವೇನೂ ಮಾಡೋಕ್ಕಾಗಲ್ಲ. ಚಂದ್ರಿಕಾ ಹೇಳ್ದಾಗೆ ಆ ಯೋಗಿ ಹೇಳಿದ ಅದ್ಭುತ ಇದೇ ಇರ್ಬೇಕಜ್ಜಿ. ಅವ್ರು ಹೇಳ್ದಾಗೆ ನಿತ್ಯ ಈ ಮನೆ ಕಾಲಿಡ್ತಿದ್ದಾಳೆ. ನನಗೂ ಹಾಗೆ ಅನ್ನಿಸ್ತಿದೆ ಜನಾರ್ದನ. ಯಾವುದೇನೇ ಆದ್ರೂ ಜೈಗೆ ಮದ್ವೆ ಆಗೋದೇ ಮುಖ್ಯ. ಆ ಹುಡುಗಿ ಪ್ರಾಣ ಉಳಿಸೋದು ಮುಖ್ಯನೇ. ಈ ಸೂರ್ಯ ವಂಶದ ಕುಡಿ ಜೈ ಜೊತೆಗೆ ಅಂತ್ಯ ಆಗದೆ ಚಿರಕಾಲ ಉಳ್ಕೊಳ್ಳೋದೆ ಎಲ್ಲದಕ್ಕಿಂತ ಮುಖ್ಯ ಅಷ್ಟೇ.